ನಮ್ಮ ಶಾಸಕರುಗಳಿಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಪರ್ ಸ್ಕ್ವೇರ್ ಫೀಟ್ ಭ್ರಷ್ಟಾಚಾರದ ಸರ್ಕಾರ. ಪರ್ ಸ್ಕ್ವೇರ್ ಫೀಟ್ ಲಂಚವನ್ನ ಕೇಳ್ಕೊಂಡು ಭ್ರಷ್ಟಾಚಾರವನ್ನ ಮಾಡಿಕೊಂಡು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡದೇನೆ ವಿನಾಕಾರಣ ಕಾಲಹರಣ ಮಾಡ್ತಾ ಇವತ್ತು ಸರ್ಕಾರ ಇವತ್ತು ದಿನಗಳನ್ನ ಕಳೀತಾ ಇದ್ದಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತವರೆಗೂ ಕೂಡ ಕಳೆದ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿರವರು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಿದ್ರು ಸಂಬಂಧಪಟ್ಟಂತ ಸಚಿವರಿಗೆ. ಜನವರಿ ಮತ್ತು ಫೆಬ್ರವರಿ ಮಾಹೆನಲ್ಲಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಆ ಯೋಜನೆ ಆ ಬಡ ಕುಟುಂಬಗಳಿಗೆ ಹಣ ತಲುಪಿಲ್ಲ. 2 ತಿಂಗಳ ಬಾಬ್ತು 5,000 ಕೋಟಿ ರೂಪಾಯಿಗಳು. ಇದಕ್ಕೆ ಉತ್ತರ ನೀಡಿ ಸಚಿವರೇ, ಮೊನ್ನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಉತ್ತರ ಕೊಡಿ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನ ಮುಗಿದು 2 ತಿಂಗಳು ಆಗಿದೆ. ಅದು ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು 5,000 ಕೋಟಿ ಎಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ, 5,000 ಕೋಟಿನ ಎಲ್ಲಿ ಉಪಯೋಗ ಆಗಿದೆಯಾ ದುರುಪಯೋಗ ಆಗಿದೆ ಇದ್ರ ಬಗ್ಗೆ ಇವತ್ತು ಕೂಡ ಬಾಯ್ಬಿಟ್ಟಿಲ್ಲ ಮನೆ ಮುಖ್ಯಮಂತ್ರಿಗಳು. ಎಲ್ಲ ಒಂದ್ ಕಡೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಆದ್ಯತೆಗಳನ್ನ ಮರೆತು ಬಡವರು, ಕೃಷಿಕರು, ದೀನ ದಲಿತರು, ಹಿಂದುಳಿದ ವರ್ಗಗಳು, ಎಲ್ಲ ಸಮುದಾಯಗಳ ಏಳಿಗೆಯನ್ನ ಮಾಡ್ತೇನೆ ಅಂತೇಳಿ ಎಲ್ಲವನ್ನು ಕೂಡ ಮರೆತು ಕೇವಲ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಒಂದು ತುಘಲಕ್ ದರ್ಬಾರ್ ಅನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ನಡೆಸ್ತಾ ಇರುವಂತದ್ದು. ಇದು ಖಂಡಿತ ಅವರು ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿ ಹೇಳೋದಿಷ್ಟನೇ, ತಾವು ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ರಾಜ್ಯದ ಜನ ನೋಡ್ತಾ ಇರುವಂತದ್ದು, ಅಪೇಕ್ಷಣೆ ಇಟ್ಕೊಂಡಿರುವಂತದ್ದು, ತಾವು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಏನು ಜನ ನೆನ್ಪಿಡ್ಕೊಳ್ತಕ್ಕಂಥ ಒಳ್ಳೆ ಕೆಲಸನ ಮಾಡಿದ್ದೀರಿ ಅಥವಾ ಮಾಡ್ತೀರಿ ಅನ್ನೋದು ಇವತ್ತು ಜನ ಎದುರು ನೋಡ್ತಾ ಇದ್ದಾರೆ. ಇದೆಲ್ಲವುದನ್ನ ಮರೆತು 2.25 ವರ್ಷ ಆದ್ರೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಹೊರತು ಪಲ್ಟಿ ಹೊಡಿತಿದ್ದಾರೆ ವಿನ ಇನ್ನೇನು ಕೂಡ ಇವರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಕ್ತಿವೋ ಅಷ್ಟು ಬೇಗ ಒಳ್ಳೇದು ಅಂತೇಳಿ ರಾಜ್ಯದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ತೆರಿಗೆ ಬರಬೇಕು ಅಂತೇಳಿ. ಹಾಗಾಗಿ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಅಬಕಾರಿಗೆ ಇವತ್ತು 40,000 ಕೋಟಿ ಟಾರ್ಗೆಟ್ ಅನ್ನ ಕೊಟ್ಟು ರೆವಿನ್ಯೂಗೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ದಿನಸಿ ಅಂಗಡಿಲೂ ಕೂಡ ಇವತ್ತು ಶರಾಬನ್ನ ಮಾರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದೇನೆ ಅಂತ ಹೇಳಿ ತಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ, ಇದೇನ ತಾವು ಮಾಡ್ತಾ ಇರ್ತಕ್ಕಂಥದ್ದು? ದಿನಸಿ ಅಂಗಡಿಗಳಲ್ಲಿ ಹೆಂಡವನ್ನ ಮಾರಕ್ಕೆ ಅವಕಾಶನ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬಗಳ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಆಲೋಚನೆನೂ ಕೂಡ ಮಾಡದೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ದೇವರಾಜ ಅರಸರ ದಾಖಲೆ ಬಗ್ಗೆ ಮಾತನಾಡ್ತಾರಲ್ಲ, ಇದು ಬಹಳ ನೋವು ತರುವಂತ ಸಂಗತಿ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಇವತ್ತು.